ಮಹೇಶ್ ಅವರೇ, ಯಡಿಯೂರಪ್ಪನವರು ಇಲ್ಲದೇನೆ ನಿಮಗೆ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅನಿವಾರ್ಯತೆ ಅಂತೂ ಬಂದಾಗಿದೆ. ಈ ಸಲ ಟಿಕೆಟ್ ಹಂಚಿಕೆಯೂ ಕೂಡ ಯಡಿಯೂರಪ್ಪನವ್ರು ಇಲ್ಲದೇನೆ ಟಿಕೆಟ್ ಹಂಚಿಕೆನೇ ಆಗಲ್ಲ ಅನ್ನೋದು ಬಹುದೊಡ್ಡ ಚರ್ಚೆ BJPಯಲ್ಲೇ ನಡೀತಾ ಇದೆ. ನಾನು ನಿಮಗೆ ಒಂದು ಮಾತನ್ನು ಭಾಳ ಸ್ಪಷ್ಟ ಹೇಳ್ತೀನಿ. ಯಡಿಯೂರಪ್ಪನವರು ಕರ್ನಾಟಕದ ಅದ್ವಿತೀಯ ನಮ್ಮ ನಾಯಕರು. ಕರ್ನಾಟಕದ BJPಯನ್ನು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡಂಥ ಒಬ್ಬ ರೈತಾಪಿ ನಾಯಕರಿದ್ದರೆ ಆದರಣೀಯ ಯಡಿಯೂರಪ್ಪನವರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಹೇಳಿರೋದು 100ಕ್ಕೆ 100 ಸತ್ಯ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂಥೇಳಿ ಯಡಿಯೂರಪ್ಪನವ್ರ ಬಗ್ಗೆ ನಾವೆಲ್ಲರೂ ಸಣ್ಣ ವಯಸ್ಸಿನ ಕೂಗ್ತಾ ಬಂತಂತ. BJPನೂ ನಡುಗೋಗಿದ್ರೆ ಹೈಕಮಾಂಡ್. ನೀವು ಕೇಳಿದ ಪ್ರಶ್ನೆಗೆ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರು ಮಾರ್ಗದರ್ಶಕ ಮಂಡಳಿಯಿದ್ದಾರೆ, ಕೇಂದ್ರೀಯ ಸಂಸದೀಯ ಮಂಡಳಿ ಇದ್ದಾರೆ. ಅವರ ಈ ದೀರ್ಘಾವಧಿಯ ರಾಜಕೀಯ ಅನುಭವ ಕರ್ನಾಟಕದ BJPಯನ್ನು ಆಯ್ತು ಸರ್. ಈಗ ಯಡಿಯೂರಪ್ಪನವ್ರು ನೀವು ಹೊಗಳಿ, ನಾನು ಬೇಡ ಅನ್ನೋದಿಲ್ಲ. ನಾನು ಕೇಳ್ತಾ ಇರೋದು ಅವ್ರು ಇಲ್ದೇನೆ ಟಿಕೆಟ್ ಹಂಚಿಕೆ ಆಗಲ್ಲ ಇಲ್ಲಿ. ಅಲ್ಲ, ಆ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ? ನಿಮ್ಮ ಪ್ರಶ್ನೆನೇ ರಾಂಗ್. ಅವ್ರು ಇಲ್ಲದೆ ಅನ್ನೋದು ಪ್ರಶ್ನೆ ಅವ್ರು ಇದ್ದೇ ಮಾಡ್ತಾ ಇರೋದು ಸರ್. ದಟ್ ಪಾಯಿಂಟ್ ವಿಲ್ ನಾಟ್ ಅರೈಸ್. ಅವ್ರು ಇಲ್ಲದೆ ಎಲ್ಲಿದೆ? ಈಸ್ ಎ ಪಾರ್ಟ್ ಪಾರ್ಸಲ್ ಆಫ್ ಪ್ರತಿಯೊಂದು ಕೂಡ ಅವರ ಮಾರ್ಗದರ್ಶನದ ಮೇಲೆ BJP ಕರ್ನಾಟಕ ಹೋಗ್ತಾ ಇದ್ದೀವಿ ನಾವು. ಬೇರೆದವ್ರು ನಿಮ್ಗೆ ಯಾವುದು ಟಿಕೆಟ್ಗಳು ಬರೋದಿಲ್ಲ. ಯಡಿಯೂರಪ್ಪನವ್ರು ಹೂ ಅಂದರೆ ಮಾತ್ರ ಅಸ್ತು. ಆ ಥರ ಅಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ. ನಿಮಗೆ ನಮ್ಮ ಪಕ್ಷದ ಒಂದು ಸಾಂಘಿಕ ಕ್ಯಾಡರ್ ಬೇಸ್ಡ್ ಶಿಸ್ತಿನ ಪಕ್ಷ, ಕರ್ನಾಟಕದ ವಿಚಾರಕ್ಕೆ ಬಂದಾಗ ಯಡಿಯೂರಪ್ಪನವರ ಹಿಂಗೆ ಹೆಜ್ಜೆ ಇಲ್ಲದೇನೆ ನಿಮ್ಮ ಒಂದು ಕ್ಯಾಂಡಿಡೇಟ್ಗಳು ಮೂವ್ ಆಗಲ್ಲ. ಆ ಥರ ನೋಡಿ, ನೀವು ಆ ಥರ ತಮ್ಮ ಅಭಿಪ್ರಾಯ ತಮ್ಮದಿರ್ಬೋದು. BJP ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಬಹಳ ಒತ್ತಾಸೆಯನ್ನು ಕೊಟ್ಟಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಅಮಿತ್ ಶಾ ಅವರ ಮಾರ್ಗದರ್ಶನ, ಪ್ರತಿಯೊಬ್ಬರ ಮಾರ್ಗದರ್ಶನದಲ್ಲಿ ಕರ್ನಾಟಕದ 28 ಕ್ಷೇತ್ರವನ್ನು ನಾವು ಗೆಲ್ಲಬೇಕು, ಆ ದಿಸೆ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು ಅನುಭವ ಮಾತನಾಡುತ್ತೆ. ಅವರ ಈ ದೀರ್ಘ 50 ವರ್ಷಗಳ ಪಕ್ಷವನ್ನು ಕಟ್ಟಿದ್ದಾರೆ ಅವರು. ಪ್ರತಿಯೊಂದೂ ಬಗುರುಕುಂ ಚಳುವಳಿಯಿಂದ ಇಲ್ಲಿ ತನಕ ಕರ್ನಾಟಕವನ್ನು ಹಲವು ಬಾರಿ ಸುತ್ತಾಡೋದಂಥ ಯಾವ್ದಾರು ರಾಜಕಾರಣದಲ್ಲಿ ಇದ್ದರೆ ಅದು ಯಡಿಯೂರಪ್ಪನವರು. ಹೊಸ ಕ್ಯಾಂಡಿಡೇಟ್ಗಳು ಬರುತ್ತಾ ಈ ಸಲ ಯಡಿಯೂರಪ್ಪನವರ ಆಶಯದಂತೆ? ನೋಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ. ಕ್ಯಾಂಡಿಡೇಟ್ಗಳೇ ಅವ್ರ ಮನೆ. ನಾನು ಇಷ್ಟು ಸ್ಪಷ್ಟ ಮಾಡ್ತೇನೆ, BJP ಗೆಲುವಿಗೆ ಏನೆಲ್ಲ ಮಾನದಂಡಗಳಿದ್ದಾವೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಮೋದಿಜಿಯವರ ಕಳೆದ 10 ವರ್ಷಗಳ ನಮ್ಮ ಮಹತ್ತರ ಕಾರ್ಯ. ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಕೆಲಸಗಳು ಮಾತನಾಡ್ತಾ ಇದೆ. ಕೆಲವು ಕಡೆಗಳಲ್ಲಿ ಕೆಲಸ ಆಗಿಲ್ಲ, ಕೆಲಸಗಳು ಮಾತನಾಡ್ತಾ ಇದೆ. ಏನು ನಾವು ಕೆಲವು ಕಡೆಗಳಲ್ಲಿ ನಿಮ್ಮದೇ ಶಾಸಕರು ಅವ್ರು ನಿಲ್ಲಿಸಬೇಡಿ ಅಂತಾನೆ ಹೇಳ್ತಾರೆ. ಓಪನ್ ಆಗಿ ಕಾಲಿಗೆ ಬೀಳ್ತಾರೆ. ವಿಜೇಂದ್ರ ಅವ್ರ ಕಾಲಿಗೆ, ಏಜ್ ಅಲ್ಲಿ ದೊಡ್ಡವರಿದ್ರು ಕೂಡ ವಿಜೇಂದ್ರ ಅವರ ಕಾಲಿಗೆ ಬಿದ್ದುಬಿಟ್ಟು ದಯವಿಟ್ಟು ಟಿಕೆಟ್ ಕೊಡಬೇಡಿ ಅವರಿಗೆ ಅಂತ ಹೇಳ್ತಾರೆ. ವೈಯಕ್ತಿಕ ಅಭಿಪ್ರಾಯ ಖೂಬಾ ಅವ್ರ ವಿಚಾರ ಒಂದು ನಿಮಿಷ ಹೇಳ್ತೀನಿ. ವೈಯಕ್ತಿಕ ಇಲ್ಲಿ ಕೇಳಿ ಸರ್, ಇಡೀ ದೇಶದ ಜನರ ಮನಸ್ಥಿತಿ ಹೇಗಿದೆ ಅನ್ನೋದು, ಇಡೀ ದೇಶದ ಬಿಟ್ಟಾಕಿ ಸರ್, ಕರ್ನಾಟಕದ ಜನರ ಮನಸ್ಥಿತಿನೂ ಕೂಡ ಅನೇಕ ಜನರು ಬಿಟ್ಟಾಕಿ ಸರ್. ನಿಮ್ಮ ಪಾರ್ಟಿ ವಿಚಾರಕ್ಕೆ ಬನ್ನಿ ಸರ್. ಅಲ್ಲ, ನನ್ನ ಪಾರ್ಟಿ ಒಳಗಡೆ ಎಲ್ಲವೂ ಸರಿಗಿದೆ. ವಿಚಾರದಲ್ಲಿ ಏನ್ ಹೇಳ್ತಾರೆ? ಟಿಕೆಟ್ ಕೊಡಬೇಡಿ ಅವರಂತ ನಿಮ್ಮ ಪಕ್ಷದ ಶಾಸಕರೇ ಕಾಲಿಗೆ ಬಿದ್ದು ಕೇಳ್ತಾರೆ. ಇಲ್ಲಿ ಕೇಳಿ ಸರ್, ನಿಮಗೆ ಖೂಬಾ ಅವ್ರ ವಿಚಾರದಲ್ಲಿರ್ಬೋದು, ನಮ್ಮ ತುಮಕೂರಿನ ಸಂಸದರ ಮಾತುಗಳಿರ್ಬೋದು, ಬೇರೆ ಬೇರೆ ಆ ಭಾಗಗಳಿಗಿರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಸ್ವಯಮೇವ ಮೃಗೇಂದಿತ ಅಂತ. ಒಮ್ಮೆ ಸಿಂಹದ ಹೂಂಕಾರ ಬಂದ ಮೇಲೆ ಎಲ್ಲ ಈ ಥರ ಬೇರೆ ಬೇರೆ ಪ್ರಾಣಿಗಳ ಧ್ವನಿ ಹೇಗೆ ಅಡಗಿ ಹೋಗ್ತವೋ, BJP ಅಂತಕ್ಕಂಥ ಒಂದು ಶಿಸ್ತಿನ ಪಾರ್ಟಿಯಲ್ಲಿ ಒಂದು ಸೂಚನೆ ಅಂತ ಬಂದ ಮೇಲೆ ಯಾವ ಈ ಥರ ವಿಚಾರ ಭೇದಕ್ಕೂ ಅಭಿಪ್ರಾಯ ವಿಚಾರ ಭೇದ ಹೂಂಕಾರ ಬಂದ್ರೆ ಅನ್ನೋದಾದ್ರೆ ಅವರು ಹಾಕೊಂಡು ಒಬ್ಬರ ಮೇಲೆ ಡಿಪೆಂಡ್ ಹಾಕೊಂಡು ಕೂತಿದ್ದಾರೆ ಅಂತ ಅರ್ಥ. ಅದು ಕ್ಯಾಡರ್ ಬೇಸ್ಡ್ ಹೆಂಗಾಗುತ್ತೆ? ನೀವು ಯಾವ ರೀತಿ ಬೇಕಾದ್ರೆ ತಲೆಬಾಗಿ ನಡು ಬಗ್ಗಿಸಿಕೊಂಡು ಒಬ್ಬ ಲೀಡರ್ಗೆ ನನ್ನನ್ನ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ನೋಡಿ, ಅವ್ರು ಹೇಳಿದ್ರೆ ತಲೆಬಾಗಿ ನೀವು ಹೇಳ್ತಿರ್ತಕ್ಕಂಥ ನಾನು ಹೇಳಿಲ್ಲ, ನೀವೇ ಹೇಳಿದ್ರೆ ಆಗಲ್ಲ. ನಿಮ್ಮ ಪ್ರಶ್ನೆ ಹೂಂಕಾರ ಬಂದ್ರೆ ಅಂತ ಶಬ್ದ ಬಳಕೆ ಮಾಡಿರೋದು ಕೇಳಿ. ನಿಮ್ಮ ಕಮಾನ್, ನಾನು ಕಮಾನ್ ಅರುಣ್, ಕಮಾನ್ ವಿಷಯ ಹೇಳ್ತೀನಿ ಕೇಳಿ. ಇವತ್ತು ತಾವೇನು ಹೇಳ್ತಾ ಇದ್ದೀರಿ, ಇದು ಯಾವ ಸಂಗತಿಗಳು ಕೂಡ BJPನ ಗೆಲುವಿಗೆ ಚರ್ಚೆ ಆಗ್ತಾ ಇರೋದಿಲ್ಲ. BJPಗೆ ಆಗ್ತಿರ್ತಕ್ಕಂಥದ್ದು ಜಗತ್ತಿಗೆ ಶ್ರೇಷ್ಠ ನಾಯಕತ್ವ. ವಿಧಾನಸೌಧದಲ್ಲಿ ಮಾಡಿದಂತ ಎಕ್ಸ್ಪೆರಿಮೆಂಟ್ ಅನ್ನ ಲೋಕಸಭೆಯಲ್ಲಿ ಮಾಡಕ್ ತಯಾರಿಲ್ಲ, ಭಯ ಇದೆ. ಏನ ವಿಧಾನಸೌಧದಲ್ಲಿ ಮಾಡ್ಕೊಂಡಂತ ಎಕ್ಸ್ಪೆರಿಮೆಂಟ್, ಹೊಸಬರನ್ನ ಕ್ಯಾಂಡಿಡೇಟ್ ಅನ್ನ ತಂದು ಬಕಾಡೆ ನೋಡಿ. ಏನೆಲ್ಲ ಚುನಾವಣಾ ಇವತ್ತಿನ ಲೋಕಸಭಾ 2024 ಚುನಾವಣೆಗೆ ಯಾವುದೆಲ್ಲವೂ ನಮ್ಗೆ ಅಗತ್ಯ ಇದೆ ಅದಷ್ಟು ಕೆಲಸವನ್ನು ಮಾಡ್ತೀವಿ. ಅಲ್ಲ, ನಾನು ಕೇಳಿದ ಪ್ರಶ್ನೆ ಅದಲ್ಲ. ಏನು ವಿಧಾನಸೌಧದಲ್ಲಿ
ವಿಧಾನಸಭೆಯಲ್ಲಿ ನೀವು ಎಲೆಕ್ಷನ್ಗೆ ಹೊಸ ಕ್ಯಾಂಡಿಡೇಟ್ಗಳಂತ ಅದ್ರಿ ಆಲ್ಮೋಸ್ಟ್ ನಿಮ್ಗೆ 60 ನಾನ್ ಸೀಟ್ಗಳಲ್ಲಿ ನಿಮ್ಗೆ 60 ಸೀಟ್ಗಳಲ್ಲಿ ಅಲ್ಲ ಹೊಸ ಸರ್, ಫೇಸ್ ತಂದ್ರಿ. ಮಗಾಡೆ ಮಲ್ಕೊಂಡ್ರಿ ಅದ್ರಲ್ಲಿ. ನಿಮ್ಗೆ ಏನಂತ ಹೇಳಿದ್ದೀನಿ, 2024 ಕರ್ನಾಟಕದ 28 ಕ್ಷೇತ್ರದ ಗೆಲುವಿಗೆ ಸರ್, ಅದ್ ಬೇಕಾಗಿರ್ತಕ್ಕಂಥ ನೀವು ಮಾಡೇ ಎಲ್ಲ ಮಾಡ್ತೀರಾ ಸರ್? ಮಾಡ್ತೀರಾ? ನಾನು ಅದನ್ನ ಕೇಳ್ತೀನಿ. ಆ ಎಕ್ಸ್ಪೆರಿಮೆಂಟ್ ಅನ್ನ ಲೋಕಸಭೆಯಲ್ಲಿ ಆಗುತ್ತಾ ಆಗಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಅದ್ರಕ್ಕಿಂತ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತೇವೆ. ಓಕೆ, ವಿ ವಿಲ್ ಡೂ ವಿತ್ ನಾವು ನೀವು ಏನು ಹೇಳಿ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕಿಂತ ಹೊಸ ನನ್ನ ನಿರೀಕ್ಷೆ ಅಂತೂ ಏನಿಲ್ಲ, ನನ್ನ ಪ್ರಶ್ನೆ ಇದೆ ಅಲ್ಲಲ್ಲ, ಅಷ್ಟೇ. ನನ್ನ ನಿರೀಕ್ಷೆ ನಿಮ್ಮ ಪಾರ್ಟಿ ಬಗ್ಗೆ ನಾನೇ ನೀವ್ ಹೇಳ್ತಿರೋಂಥದ್ದು ಕ್ಯಾಂಡಿಡೇಟ್ ಬದಲಾವಣೆ ಅಂತಂತಲ್ಲ, ರಾಜಕೀಯದ ಒಂದು ಸಂಸ್ಕೃತಿಯ ಬದಲಾವಣೆನೇ ನಾವು ಮಾಡೋರಿದ್ದೀವಿ. ಸಂಸ್ಕೃತಿಯ Yes. ಬದಲಾವಣೆ ಏನ್ We will ಸಂಸ್ಕೃತಿ change the ಸರ್? cult. ಈ Cult ದೇಶದಲ್ಲಿ change ಇರೋದು ಮಾಡೋರು, ಒಂದೇ ಬದಲಾವಣೆ ಸಂಸ್ಕೃತಿ, ಮಾಡೋರು ಇದೀವಿ ಭಾರತದ ನಾವು. ಸಂಸ್ಕೃತಿ No, ಮಾತ್ರ, no, no. ಇನ್ಯಾವ ಸಂಸ್ಕೃತಿ? ಕರ್ನಾಟಕದ Okay, ಏನು fine, ಕುಟುಂಬ fine. ರಾಜಕಾರಣ, ಕರ್ನಾಟಕದ ಏನು ರಾಜಕಾರಣದ ಒಳಗಡೆ ಇರ್ತಕ್ಕಂಥ ಈ ನಕಾರಾತ್ಮಕ ಮನಸ್ಥಿತಿಯಿಂದ ಸಕಾರಾತ್ಮಕ ಮನಸ್ಥಿತಿಯ ಕಲ್ಟ್ಗೆ ನಾವು ತೆಗೆದುಕೊಂಡು ಹೋಗೋರಿದ್ದೀವಿ. ಸರ್ ಮಹೇಶ್ ಸರ್, ಸುಮ್ಮನೆ ಇರುಸು ಮುರುಸು ಮಾಡ್ಕೊಳ್ಬೇಡಿ. ಯಾವ ಪ್ರಶ್ನೆ ಇರುಸು ವಾಪಸ್ ಮುರುಸು? ಹೇಳಿ. ಈಗ ಮೊನ್ನೆ ನಿಮ್ದು ಪ್ರಧಾನಿ alliance ಆಗಿದೆ. ಒಂದ್ ನಿಮಿಷ, ಮೊನ್ನೆ ಕುಟುಂಬ ಪ್ರಧಾನಿ ನರೇಂದ್ರ ರಾಜಕಾರಣ ಮೋದಿ ಅವರು ಅನ್ನೋದನ್ನ ಹೇಳ್ತಾ ಕುಟುಂಬ ರಾಜಕೀಯದ ಬಗ್ಗೆ ಒಂದು ಬಹುದೊಡ್ಡ ವ್ಯಾಖ್ಯಾನ ಮಾಡಿದ್ದಾರೆ. ಬಹುದೊಡ್ಡ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರು ಹೇಳಿದ್ದು. ಏನ್ ಹೇಳಿದ್ದಾರೆ? ಅವ್ರು ಹೇಳಿದ್ರು ಏನ್ ಹೇಳಿದ್ದಾರೆ? ಒಂದು ರಾಜಕೀಯ ಪಾರ್ಟಿ ತೀರ್ಮಾನ ಒಂದು ಕುಟುಂಬ ಮಾಡಬಾರ್ದು ಅಂತ. ಈಗ ಜೆಡಿಎಸ್ ಅಲ್ಲಿ ಏನಾಗುತ್ತೆ? ಅದು ಅವ್ರ ಪಾರ್ಟಿಗೆ ಬಿಟ್ಟದ್ದು. ಅದನ್ನ ಹೇಳಿದ್ದು ಈಗ alliance ಆಗಿದೆ, ದಯವಿಟ್ಟು ಹೇಳ್ಬೇಡಿ ಅದು. ಮುರ್ಸಿಗೊಳಗಾಗ್ಬೇಡಿ. ನಾವ್ ಯಾಕೆ ಇರಿಸ್ಮೋರ್ಸ್ Come on, ನಿಮ್ಮ ಮೈತ್ರಿ ಅಲ್ವಾ ಅವರು? ನಿಮ್ಮ ಮೈತ್ರಿ ಅಲ್ವಾ? ಅವ್ರಿಗೂ ಅದನ್ನ ಹೇಳ್ತಿದ್ವಿ. ಏನ್ ಹೇಳ್ತಿದ್ದೀರಾ? ಇದೇ ಮೈತ್ರಿ ಧರ್ಮದಲ್ಲಿ ಏನು ಅಲ್ಲಿ ದೇವೇಗೌಡರು ನಿರ್ಧಾರ ಮಾಡ್ತಾರೆ, ಅಲ್ಲಿ ಕುಮಾರಸ್ವಾಮಿ ಅವರು ಒಂದು ನಿರ್ಧಾರ ಮಾತು ಮಾಡ್ತಾರೆ. ಹೇಳ್ತೀನಿ. ಅದು ಒಂದು ಪಾರ್ಟಿನೇ ನಿರ್ಧಾರ ಮಾಡಲ್ವಾ? ಅದು? ಕಮಿಟಿ ತೀರ್ಮಾನ ಮಾಡುತ್ತೆ. ಯಾವ ಕೋರ್ಟ್ ಕಮಿಟಿ? ಯಾವ ಕೋರ್ಟ್ ಕಮಿಟಿ? ಸುಮ್ಮನೆ ದೇವರಾಜ್ ಸರ್ ಏನೋ ಬಿಡಬೇಡಿ ನೀವು ಕೂಡ. ಸುಧೀಂದ್ರ, ಒಂದ್ ನಿಮಿಷ. ಮೋದಿಜಿ ಅವರ ಅಪೇಕ್ಷೆ ಏನಿದೆ ಅದು ಇಡೀ ದೇಶದಲ್ಲಿ ಆಗ್ಬೇಕು ಅಂತ. ಯಾವುದೋ ಪೊಲಿಟಿಕಲ್ ಒಂದು ಪಾರ್ಟಿ ಒಳಗಡೆ ಅಲ್ಲ, ವ್ಯವಸ್ಥೆ. ನಾನೇನ್ ಹೇಳಿದೆ, ಹೊಸ ಕಲ್ಟ್ ಅಂತ ಹೇಳಿ, ಸರ್, ಹೊಸ ಕುಟುಂಬ ರಾಜಕೀಯ ಒಂದು No, no, no. ಪಕ್ಷವನ್ನ ಏನು? ಮೈತ್ರಿಯಲ್ಲಿ ಇಟ್ಕೊಂಡ್ರೆ ಅದರ ದಾರಿಯಲ್ಲೇ ಹೋಗ್ತಾ ಇದೆ ಅಂತ ಅರ್ಥ. ಸುಧೀಂದ್ರ ಅವರೇ, No, 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 ಡೋಂಟ್ ಯು ಥಿಂಕ್ ಇಲ್ಲ, ನಿಮ್ಮಲ್ಲಿ ಅಲ್ಲಲ್ಲ, ಏನಾದ್ರು ನಿಮ್ಗೆ ಒಂದ್ ಮಾತು experiment ಹೇಳ್ತೀನಿ. ಇದೆ? ಒಂದ್ ನಿಮಿಷ ಮಹೇಶ್ ಸರ್, JDS ನಿಮ್ಮಲ್ಲಿ ನಮ್ ಒಂದ್ ಜೊತೆ ನಿಮಿಷ. ಇರ್ಲಿಲ್ಲ, ನಮ್ ವಿಚಾರಧಾರೆ ಸರ್, ಒಪ್ಕೊಂಡು ಬರ್ಲಿಲ್ವಾ? ಒಂದ್ ನಿಮಿಷ ಸರ್, ನಮ್ ವಿಚಾರಧಾರೆ ಒಪ್ಕೊಂಡು ಒಂದ್ ಸೆಕೆಂಡ್ ಬರ್ಲಿಲ್ವಾ? ಸರ್, ನಾನು ನಮ್ ವಿಚಾರಧಾರೆ ಒಂದ್ ಒಪ್ಕೊಂಡು ನಿಮಿಷ. ಬರ್ಲಿಲ್ವಾ? ಪ್ರಧಾನಿ ನಮ್ ನರೇಂದ್ರ ವಿಚಾರಧಾರೆ ಮೋದಿ ಅವರು ಒಪ್ಕೊಂಡು ಹೇಳಿರುವಂತ ಬಂದ್ಮೇಲೆ ಇದನ್ನು ಮಾಡ್ತಾರೆ ನೀವು ಅವ್ರು. ಕುಟುಂಬ ರಾಜಕೀಯ ಎತ್ತಿದ್ರಿಂದ ನೀವೇ- ನಾನು ವ್ಯಾಖ್ಯಾನ ನಾನು ಮಾಡ್ತಾ ಅದನ್ನ ಇದ್ದೀನಿ. ಒಪ್ಪೋದಿಲ್ಲ. ನಮ್ಮ- ನೀವಲ್ಲ ನೋಡಿ, NDA ಪ್ರಧಾನಿಗಳೇ ಬಂದ್ಮೇಲೆ ಒಪ್ಕೊಂಡಿರೋದಿದೆ. ನಮ್ಮ ವಿಚಾರಧಾರೆಯನ್ನು ಒಪ್ಕೊಂಡವ್ರು ಮಾನ್ಯ ಬಂದಿದ್ದಾರೆ, ನರೇಂದ್ರ ಸ್ವಾಗತ ಮೋದಿ ಅವರು ಪಡ್ತೀವಿ ಹೇಳಿರುವಂತ ವ್ಯಾಖ್ಯಾನ ಅದು. ನರೇಂದ್ರ ಒಂದು ಕುಟುಂಬದಿಂದ ಮೋದಿ ನಡೆಯುವಂತ ಪಕ್ಷ ಅವರು ಕುಟುಂಬ ಹೇಳಿರುವಂತ ರಾಜಕೀಯ. ವಿಚಾರಧಾರೆ ಒಂದು ಇದೆ. ಕುಟುಂಬದಿಂದ ನಮ್ಮ 10 NDA ಜನ ನಿಂತ್ರೆ ಅದು ಭಾಗಗಳು ಕುಟುಂಬ ರಾಜಕೀಯ ಅಲ್ಲ ಒಪ್ಕೊಳ್ತಾರೆ, ಅನ್ನೋದನ್ನ. ಗೊತ್ತಾಯ್ತಾನೆ? ನಮ್ಮ- ಅವ್ರು ಮೈತ್ರಿ ನಮ್ಮ ಮಾಡ್ಕೊಂಡು ಅಪೇಕ್ಷೆ- ಜೊತೆಗೆ ಇಟ್ಕೊಳ್ತೀರಿ ಅನ್ನೋದಾದ್ರೆ ನಮ್ಮ- ಹೇಗಾಗುತ್ತೆ? ನಮ್ಮ ಅಪೇಕ್ಷೆ ಇರೋದೇ ನಮ್ಮ ವಿಚಾರಧಾರೆ ಮೇಲೆ ಎಲ್ಲರೂ ಅದು ಅಪೇಕ್ಷೆ ಸುಧೀಂದ್ರ ಅವರೇ, ವ್ಯಕ್ತಪಡಿಸಿದ್ರೆ ನಿಮ್ಮಲ್ಲಿ ಏನಾದ್ರು ಈ ಬಾರಿ ಎಕ್ಸ್ಪೆರಿಮೆಂಟ್ ಇದೆಯಾ? ಅರುಣ್, ಮೊದಲನೇದಾಗಿ ನೋಡಿ, ನಿಮ್ಮಲ್ಲೇನಾದ್ರೂ ಇದೆಯಾ? ಹೊಸ ಪ್ರಯೋಗಗಳು? ಹೊಸ ಪ್ರಯೋಗಗಳು ನಾವು ಹಿಂದೆ ವಿಧಾನಸಭಾ ಚುನಾವಣೆ ಆದಾಗ ಕೂಡ ಯಾವ ರೀತಿ ಗೆಲ್ಲಬೇಕು, ವಿನ್ನಬಿಲಿಟಿ ಫ್ಯಾಕ್ಟರ್ ಅಲ್ಲ, ಅದೆಲ್ಲರೂ ಅಷ್ಟೇ ಮಾಡ್ತಾರೆ. ಹೊರತು ಈಗ ಆ ಹೊಸ ಪಕ್ಷದಿಂದ ಪ್ರಯೋಗ ಎತ್ತಾಕೊಂಡು ಬಂದು ಈ ಅಂತಕ್ಕಂಥದ್ದು ಅಲ್ಲ. ಪಕ್ಷದಿಂದ ಎತ್ತಾಕೊಂಡು ಬಂದು ಹೊಸ ಪ್ರಯೋಗ ಏನಾದ್ರು ಹೊಸ ಮಾಡ್ತೀರಾ? ಪ್ರಯೋಗ ನೋಡಿ, ರಾಷ್ಟ್ರೀಯ ನಾಯಕತ್ವ, ಯಾರೇ ನಮ್ಮ ನೇರ ಪಕ್ಷಕ್ಕೆ ಚುನಾವಣೆ. ಬಂದ್ರು, ಯಾರೇ ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಬಂದ್ರು, ಚುನಾವಣೆ ಸ್ಪರ್ಧೆ ಮಾಡದೆ ಹಿಂಬಾಗಿಲ ಮುಖಾಂತರ ರಾಜಕೀಯ ಸತ್ಯನ ಹಿಡ್ಕೋಬೇಕು ಅಂತ. ಅಲ್ಲ, ಹಾಗಾದ್ರೆ ನೀವು ನಿಮ್ಮ ವಿತ್ತ ಸಚಿವರಿಗೂ ಅದೇ ಮಾತು ಹೇಳ್ತೀರಾ? ಯಾವುದಕ್ಕೆ? ಯಾಕೆ ನಿಮ್ಮ ಇದು ಇವರು ಎಕ್ಸ್ಟರ್ನಲ್ ಅಫೇರ್ಸ್ correct. ಮಿನಿಸ್ಟರ್ಗೂ ಅದೇ ಮಾತು ಹೇಳ್ತೀರಾ? ಹಾಗಾದ್ರೆ ಈಗ ನೀವು ಒಂದು ಅವ್ರಿಗೂ ಕೆಲಸ ಹೇಳಿ, ಮಾಡಿ. ಹಾಗಾದ್ರೆ ಅವ್ರು ಈಗ ಹೇಳಿ ಬಿಡು, ಈಗ ಅವ್ರು ಹಾಗಾದ್ರೆ ವಕ್ತಾರರು ನಿಮ್ಮ ಅಂತ ಹೇಳಿ ಮಾತು ಒಪ್ಕೊಳ್ಳಿ. ಒಪ್ಕೊಳ್ಳಿ. ಅವಾಗ ಹೇಳ್ತೀವಿ. ಹಾಗಾದ್ರೆ ನಮ್ಮ ಇವರು ನಿರ್ಮಲಾ ಎರಡು ಟರ್ಮ್ ಸೀತಾರಾಮನ್ ಲೋಕಸಭಾ ಮುಂದೆ ಗೆದ್ದು ನಿಮ್ಮ ಈಗ ಸೋನಿಯಾ ಹೋಗ್ತಾ ಗಾಂಧಿ ಇರೋದು. ಅವರು ನಗಣ್ಯ ಮೊದಲಿಂದಲೇ ಅಂತಂದ್ರೆ ಮಾಡಿದ್ರೆ. ರಾಜ್ಯಸಭೆಯಿಂದ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ. ನಗಣ್ಯ ಮೊದಲು ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಪ್ರೂವ್ ಆಯ್ತು. ಲೋಕಸಭೆಯಲ್ಲಿ ಚುನಾವಣೆಗೂ ಗೆದ್ದು ಮುಂಚೆ ಎರಡು ಸಲ ಸೋಲನ್ನು ಮೂರು ಸಲ ಒಪ್ಕೊಂಡಿರ್ತಕ್ಕಂಥದ್ದು ಗೆದ್ದು ಕಾಂಗ್ರೆಸ್ ಬಂದಿರೋದು. ನೇರ ಚುನಾವಣೆಗೆ ಎದುರಿಸಕ್ಕಾಗದೆ ಏನಾದ್ರು 70 ವರ್ಷದ ಆಡಳಿತ ಮಾಡಿದಂತ ಕಾಂಗ್ರೆಸ್ ಯಾವ ಅರ್ಥದಲ್ಲಿ ಇವತ್ತು ರಾಯಬರೇಲಿ ಸೋಲ್ತೀನಿ ಅಂತ ಹೇಳಿ ಹೇಳಿದ್ದನ್ನ ನೀವು ಆ ಕಾರಣ ಕದ್ದು ಇವತ್ತು ರಾಜ್ಯಸಭೆಗೆ ಹೋಗ್ತಾ ನೀವೇ ಹೇಳಿದ್ರಲ್ಲ, ನೇರ ಚುನಾವಣೆ ಆ ರೀತಿ ತಾಕತ್ತಿಲ್ಲದ ತರ ತಾಕತ್ತಿದ್ದಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನು ಇಲ್ಲಿ ಐದಾರು ಜನ ನಿಮ್ಮ ಮಂತ್ರಿಗಳಿದ್ದಾರೆ, ನೀವು 5 ಜನ ಮಂತ್ರಿಗಳು ರಾಜ್ಯಸಭಾ ಅವರೇ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಿ? ಇಲ್ಲಿ ಪ್ರಶ್ನೆ ಅವ್ರ ಕೇಳ್ರಿ. ಬಗ್ಗೆ ಹೇಳ್ರಿ. ನಿಮ್ಮ ಸೋನಿಯಾ ಗಾಂಧಿ ಅವರಿಗೆ ನಮ್ಗಾದ್ರೆ ನಿಮ್ಗೆ ನೇರ ಹೇಳ್ರಿ. ಚುನಾವಣೆಗೆ ಇದೇ ವಿಷಯ ಎದುರಿಸೋ ನಿಮ್ಗೆ ತಾಕತ್ತಿತ್ತಂದ್ರೆ ನಿಮ್ಗೆ ನಿಮ್ಗೆ ಅನ್ವಯಿಸಲ್ವಾ ಅದು? ಉತ್ತರ ಪ್ರದೇಶದಲ್ಲಿ ಅದು ನಿಮ್ಗೆ ಅನ್ವಯಿಸಲ್ವಾ? ನಾಚಿಕೆ ಆಗುತ್ತೆ ನಿಮ್ಗೆ? ಬರ್ತಾ ಇರುವಂತ ನಿಮ್ಮಲ್ಲೇ 5 ಜನ ಸ್ಥಿತಿ ಮಂತ್ರಿಗಳು ನಿಮ್ಗೆ ಇಟ್ಕೊಂಡು ತಾಕತ್ತಿದ್ದಿರೋದಕ್ಕೋಸ್ಕರ ನೀವು ರಾಜ್ಯಸಭೆಗೆ ಹೋಗಿ ಓಕೆ 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 ಸರ್, ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್. ಮಹೇಶ್ ಅವರೇ ಒಂದ್ ಸೆಕೆಂಡ್. ಮಹೇಶ್ ಅವರೇ ಒಂದ್ ಸೆಕೆಂಡ್, ನಾನೊಂದು ವಿರಾಮ ತಗೊಳ್ಬೇಕು. ಒಂದ್ ನಿಮಿಷ ಸುಧೀಂದ್ರ ಸರ್. ಮಹೇಶ್ ಅವರೇ ಒಂದ್ ನಿಮಿಷ ಪ್ಲೀಸ್. ನಾನೊಂದು ಬ್ರೇಕ್ ತಗೊಳ್ತಾ ಇದ್ದೀನಿ. ಒಂದು ವಿರಾಮ ನಂತರ ಚರ್ಚೆಯನ್ನ ಮುಂದುವರಿಸ್ತೀನಿ. ಸುಧೀಂದ್ರ ಅವರು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ವಾಪಸ್ ಬರ್ತೀನಿ.